ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ತರ ನಮ್ಮೂರು ನಮ್ಗೆ ತುಂಬಾನೇ ಮೇಲು ಅಂದಂಗೆ ನಮ್ಮೂರು ಕೋಲಾರ. ಬೇರೆ ಜಿಲ್ಲೆಯವ್ರಿಗೆ ನಮ್ ಕೋಲಾರ ಅವರು ತುಂಬಾ ಹೊರಟು ಅಂತ ಅನಿಸ್ತಾರೆ. ಆದ್ರೆ ಹತ್ರದಿಂದ ಮಾತಾಡಿಸಿದಾಗ್ಲೇ ಗೊತ್ತಾಗೋದು ಅವ್ರ ಮೇಲ್ ಮಾತ್ರ ಹೊರಟು, ಒಳಗಡೆ ತುಂಬಾ ಮೃದು ಸ್ವಭಾವಿಗಳು ಅಂತ. ಇನ್ನ ಕಲೆ, ಸಾಹಿತ್ಯ, ಸಂಗೀತ, ಸಿನಿಮಾ, ರಾಜಕೀಯಕ್ಕೆ ನಮ್ಮೂರಿನ ಕೊಡುಗೆ ತುಂಬಾನೇ ಇದೆ. ಮೋಸ್ಟ್ಲಿ ನಮ್ಮೂರಲ್ಲಿ ಮಾತ್ರ ಅನ್ಸುತ್ತೆ ಯಾವುದೇ ನದಿ ಇಲ್ಲದೆ ಇದ್ರು, ಎಷ್ಟೇ ಬರ ಬಂದ್ರು ತಾನ್ ಬೆಳೆದು ಇಡೀ ದೇಶಕ್ಕೆ ತರಕಾರಿನ ಬೆಳೆದು ಕೊಡ್ತಿರೋದು. ಅದ್ರಲ್ಲೂ ಟೊಮೆಟೊ ಅಂದ್ರೆ ಎತ್ತಿದ ಕೈ. ಮನೆ ಜನರನ್ನ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂತಾರೋ ಇಲ್ಲಿರೋ ರೈತರು ಪ್ರಾಣಿಗಳನ್ನ ಅಷ್ಟೇ ಅಚ್ಚುಕಟ್ಟಾಗಿ ನೋಡ್ಕೊಂತಾರೆ. ನಮ್ ಕೋಲಾರದವ್ರಿಗೆ ಇಬ್ರಮ್ಮಂದ್ರು, ಒಬ್ಳು ಎತ್ತಮ್ಮ ಆದ್ರೆ ಇನ್ನೊಬ್ಳು ಕೋಲಾರನ ಕಾಯ್ತಾ ಇರೋ ಕೋಲಾರಮ್ಮ. ಆ ತಾಯಿ ನಮ್ ಜಿಲ್ಲೆಯಲ್ಲಿ ಇರೋದಕ್ಕೇನೆ ಎಷ್ಟೋ ಮನೆಯಲ್ಲಿ ನಂದಾದೀಪ ಇವಾಗ್ಲೂ ಉರಿತಿರೋದು. ಇನ್ನು ಕೋಲಾರದಲ್ಲುಟ್ಟಿ ಬೇರೆ ಕಡೆ ಕೆಲಸ ಮಾಡ್ತಿರೋರ್ಗೆ ಮಣ್ಣಿಗೆ ಬಂದ್ಮೇಲೆ ತಿನ್ಬೇಕನ್ಸೋದು ಒಂದೇ, ಶೆಟ್ರಂಗಡಿ ಬಜ್ಜಿ. ಬಜ್ಜಿ ಮೇಲೆ ನಿಂಬೆ ಹಿಂಡಿ ಕಟ್ ಮಾಡಿರೋ ಈರುಳ್ಳಿ ಕ್ಯಾರೆಟ್ ನ ಮೇಲಾಕ್ ತಿಂತಿದ್ರೆ ಆಹಾ, ಸ್ವರ್ಗಕ್ ಮೂರೇ ಗೇಣು. ನೀವು ಕೋಲಾರದವರ ಅಥವಾ ನಿಮಗೆ ಕೋಲಾರದವ್ರು ಯಾರಾದ್ರೂ ಪರಿಚಯ ಇದಾರ? ಅವ್ರಿಗೊಂದು ಥ್ಯಾಂಕ್ ಯು ಅಂತ ಹೇಳಿ ನಿಮ್ ಜಿಲ್ಲೆ ಯಾವ್ದು ಅಂತ ಕಮೆಂಟ್ ಮಾಡಿ.